ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಬಹಳಷ್ಟು ಜನ ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ನಿಗೆ ಹಾಕಿದ್ದೀರಿ. KCET ಅವರು KE ಅವರು ನೋಡಿದರೆ ಜುಲೈ 30ಕ್ಕೆ ರಿಸಲ್ಟನ್ನು ಅನೌನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದಕ್ಕಿಂತ ಮುಂಚೆ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬರೋದಕ್ಕೆ ದೇವರಾಣೆಗೂ ಸಾಧ್ಯ ಇಲ್ಲ. ಯಾಕಂದರೆ ರಿವ್ಯಾಲ್ಯೂಯೇಷನ್ ಇನ್ನೂ ಸ್ಟಾರ್ಟೇ ಆಗಿಲ್ಲ, ಅಥವಾ ಆಗಿದ್ರೂ ಕೂಡ 1-2 ದಿವಸ ಆಗಿರ್ಬೋದು ಅಷ್ಟೇ. ಆದ್ದರಿಂದ 30ನೇ ತಾರೀಕೊಳಗೆ ನಿಮ್ಮ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬಂದು ಆ ರಿಸಲ್ಟನ್ನು ತಗೊಂಡು ರ್ಯಾಂಕನ್ನು ಅನೌನ್ಸ್ ಮಾಡುವಂತಹ ಕನಸು ಕಾಣೋದಕ್ಕೆ ಹೋಗಬೇಡಿ. ಹಾಗಾದರೆ ಏನು ಮಾಡ್ತಾರೆ ಕಂಪ್ಲೀಟಾಗಿ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಯಾರ್ಯಾರು ರಿವ್ಯಾಲ್ಯೂಯೇಷನ್ ಹಾಕಿದ್ದೀರಿ ಅದರಲ್ಲಿ ಏನಾದರೂ ನಿಮ್ಮ ಮಾರ್ಕ್ಸ್ಗಳು ಜಾಸ್ತಿ ಬಂದರೆ ನಿಮ್ಮ ರ್ಯಾಂಕ್ ಜುಲೈ 30ಕ್ಕೆ ನಿಮಗೊಂದು ರ್ಯಾಂಕ್ ಕೊಡ್ತಾರೆ. ಅದಾದಮೇಲೆ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬರ್ತದೆ. ಅದಾದಮೇಲೆ ನಿಮ್ಮ ರ್ಯಾಂಕ್ ಇನ್ನೊಂದು ಸಾರಿ ರಿಲೀಸ್ ಮಾಡ್ತಾರೆ. ಗೊತ್ತಿರಲಿ, ಜುಲೈ 30ಕ್ಕಿಂತ ಮುಂಚೆ ರಿವ್ಯಾಲ್ಯೂಯೇಷನ್ ಹಾಕಿರುವಂಥ ರಿಸಲ್ಟ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಜುಲೈ 30 ಆದ ಮೇಲೆ ನಿಮಗೇನಾದರೂ ರಿವ್ಯಾಲ್ಯೂಯೇಷನ್ ರಿಸಲ್ಟಲ್ಲಿ ಮಾರ್ಕ್ಸ್ಗಳು ಜಾಸ್ತಿ ಆದರೆ ಜುಲೈ 30ಕ್ಕೆ ನಿಮಗೆ ರ್ಯಾಂಕ್ ಕೊಡ್ತಾರೆ, ಆ ರ್ಯಾಂಕ್ ನಿಮ್ಮ ಹತ್ರ ಇರ್ತದೆ. ಸೊ ರಿವ್ಯಾಲ್ಯೂಯೇಷನ್ ಬಂದ ಮೇಲೆ ನಿಮ್ಮ ಮಾರ್ಕ್ಸ್ ಜಾಸ್ತಿ ಆದಮೇಲೆ ಇನ್ನೊಂದು ರ್ಯಾಂಕನ್ನು KE ಅವರು ಕೊಡ್ತಾರೆ. ನಿಮಗೆ ಯಾವುದೇ ರೀತಿ ಅನ್ಯಾಯವಾಗೋ ಹಾಗೆ KE ಅವರು ನೋಡ್ಕೊಳ್ಳೋದಿಲ್ಲ. ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ಆ ರೀತಿ ರ್ಯಾಂಕ್ ಕೊಟ್ಟಾಗ ಹೇಗೆ ಕೊಡ್ತಾರೆ? ಯಾಕಂದರೆ ಆಲ್ರೆಡಿ ರ್ಯಾಂಕ್ ಎಲ್ಲರಿಗೂ ಅನೌನ್ಸ್ ಆಗಿಬಿಟ್ಟಿರ್ತದೆ. ಹಾಗಾದರೆ ಇನ್ ಬಿಟ್ವೀನ್ ರ್ಯಾಂಕ್ ಹೇಗೆ ಕೊಡ್ತಾರೆ ಅನ್ನೋದನ್ನು ಇಲ್ಲಿ ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಅಂದರೆ ನೀವೇನು ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಿಮ್ಮ ಕೌನ್ಸ್ಲಿಂಗು ಕೂಡ ನಿಮ್ಮ ಅರ್ಹತೆಗೆ ತಕ್ಕನಾಗೇ ಇರ್ತದ ಅನ್ನೋದು ಗೊತ್ತಿರಲಿ. ಡೋಂಟ್ ವರಿ ಅಬೌಟ್ ದ್ಯಾಟ್. ಯಾಕಂದರೆ ಲಾಸ್ಟ್ ಇಯರ್ ಈ ಪ್ರಾಬ್ಲಮ್ KE ಅವರಿಗೆ ಇರಲಿಲ್ಲ. ಯಾಕಂತಂದರೆ ಲಾಸ್ಟ್ ಇಯರ್ ನಾವು ರಿವ್ಯಾಲ್ಯೂಯೇಷನ್ಗೆ ನಾವು ಅಪ್ಲೈ ಮಾಡುವಂಥ ಅವಕಾಶನೇ ಇರಲಿಲ್ಲ. ಯಾಕಂದರೆ ಕೊರೋನಾದಿಂದ ಎಲ್ಲರೂ ಪಾಸ್ ಆಗಿಬಿಟ್ಟಿದ್ರು. ಅದು ಅಲ್ಲದೆ PU ಬೋರ್ಡ್ ಮಾರ್ಕ್ಸನ್ನು ರ್ಯಾಂಕಿಂಗಿಗೆ ಅನೌನ್ಸ್ ಮಾಡೋದಕ್ಕೆ ತಗೊಳ್ಳೇ ಇಲ್ಲ. ಆದ್ದರಿಂದ ಲಾಸ್ಟ್ ಇಯರ್ ನೀವು ಲಾಸ್ಟ್ ಇಯರ್ ಎಕ್ಸಾಂಪಲ್ ನಿಮಗೆ ಯಾವುದೇ ರೀತಿ ಸಿಗೋದೇ ಇಲ್ಲ. ಬಟ್ ಈ ವರ್ಷ ಗೊತ್ತಿರಲಿ, ನಿಮ್ಮ ರ್ಯಾಂಕ್ ಏನಾದರೂ ಮಿಸ್ ಆಗಿದರೆ ಯಾಕೆ ಮಿಸ್ ಆಗ್ತದೆ ಅಥವಾ ಯಾಕೆ ವಿತ್ಹೆಲ್ಡ್ ಆಗ್ತದೆ? ಇಲ್ಲಿ ಪಾಸಿಬಿಲಿಟಿ ಏನು ಅಂದರೆ, ಒಂದು ನಿಮ್ಮ ಮಾರ್ಕ್ಸ್ ರ್ಯಾಂಕ್ ವಿತ್ಹೆಲ್ಡ್ ಅಂತ ಬರ್ತದೆ, ಇಲ್ಲ ನಿಮ್ಮ ರ್ಯಾಂಕ್ ಬರ್ತದೆ ಲೇಟರ್ ರಿವ್ಯಾಲ್ಯೂಯೇಷನಲ್ಲಿ ಮಾರ್ಕ್ ಜಾಸ್ತಿ ಆಗ್ತದೆ, ಆವಾಗ ಇನ್ನೊಂದು ರ್ಯಾಂಕ್ ಬರ್ತದೆ. ಇವೆಲ್ಲ ಕೇಸಲ್ಲಿ ಯಾವ ರೀತಿ ರ್ಯಾಂಕನ್ನು ಅನೌನ್ಸ್ ಮಾಡ್ತಾರೆ ಅಂತಂದರೆ, KE ಕಂಪ್ಯೂಟರ್ನ ಒಂದು ರೀತಿ ಪ್ರೋಗ್ರಾಮ್ ಮಾಡಿದ್ದಾರೆ ಅವರು. ಓಕೆ, ಒಂದು ಸಾಫ್ಟ್ವೇರ್ನ ಅಳವಡಿಸಿದ್ದಾರೆ. ಯಾವ ರೀತಿ ರ್ಯಾಂಕ್ ಕೊಡ್ತಾರೆ ಅಂತಂದರೆ, ಟು ಅಸೈನ್ ನ್ಯೂ ರ್ಯಾಂಕ್ಸ್ ಆರ್ ಫ್ರೆಶ್ ರ್ಯಾಂಕ್ಸ್ ಟು ದ ಕ್ಯಾಂಡಿಡೇಟ್ಸ್ ಫಾಲಿಂಗ್ ವಿದಿನ್ ದ ಎಬೋವ್ ಸೇಡ್ ಕ್ಯಾಟಗರೀಸ್. ಎಬೋವ್ ಸೇಡ್ ಕ್ಯಾಟಗರೀಸ್ ಅಂತಂದರೆ, ಒಂದು ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮಾರ್ಕ್ಸನ್ನು ನೀವು ಕೊಟ್ಟಿರೋದಿಲ್ಲ. ಅಂದ್ರೇನು, ಈಗ CBSE ಅವರು ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು ಅಥವಾ ರಿಪೀಟರ್ಸ್ಗಳು ಮಾರ್ಕ್ಸನ್ನು ಎಂಟ್ರಿ ಮಾಡಬೇಕು, ನೀವು ಎಂಟರ್ ಮಾಡಿರೋದಿಲ್ಲ, ಆವಾಗ ನಿಮ್ಮ ರಿಸಲ್ಟ್ ವಿತ್ಹೆಲ್ಡ್ ಆಗ್ತದೆ. ಇಲ್ಲ ನೀವೇನಾದರೂ ವರ್ಷನ್ ಕೋಡನ್ನು ರಾಂಗ್ ಮಾಡಿದರೆ, ಅಂದರೆ ವರ್ಷನ್ ಕೋಡ್ ರಾಂಗ್ ಮಾಡಿದ್ರೆ ನೀವೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದಕ್ಕೂ ಸೊಲ್ಯೂಷನ್ ಇದೆ. ವರ್ಷನ್ ಕೋಡನ್ನು ರಾಂಗ್ ಮಾಡಿದರೆ ಆವಾಗಲೂ ನಿಮ್ಮ ರಿಸಲ್ಟ್ ವಿತ್ಹೆಲ್ಡ್ ಆಗ್ತದೆ. ಎಡಿಷನ್ ಟು ದ್ಯಾಟ್, qualifying examination marks may change due to revaluation or otherwise when corrected a fresh ranking become necessary. ರಿವ್ಯಾಲ್ಯೂಯೇಷನ್ ಆಗಿಬಿಟ್ಟು ಮಾರ್ಕ್ಸ್ ಬಂದಾಗ ಏನು ಮಾಡ್ತಾರೆ ನೋಡಿ, ವಿದೌಟ್ ಡಿಸ್ಟರ್ಬಿಂಗ್ ದ ರ್ಯಾಂಕ್ ನಂಬರ್ಸ್ ಅಸೈನ್ ಟು ದ ಕ್ಯಾಂಡಿಡೇಟ್ಸ್ ಹೂಸ್ ರಿಸಲ್ಟ್ಸ್ ವ್ಯಾರ್ ಡಿಕ್ಲೇರ್ಡ್ ಅರ್ಲಿಯರ್. ಅಂದರೆ ಆಲ್ರೆಡಿ ರಿಸಲ್ಟ್ ಡಿಕ್ಲೇರ್ ಮಾಡಿರುವಂಥವರ ರಿಸಲ್ಟನ್ನು ಏನೂ ಡಿಸ್ಟರ್ಬ್ ಮಾಡದೇನೆ ಹೊಸ ರ್ಯಾಂಕನ್ನು ನಿಮಗೆ ಅಸೈನ್ ಮಾಡ್ತಾರೆ. ಹೇಗೆ? ದ ಕಂಪ್ಯೂಟರ್ ಪ್ರೋಗ್ರಾಮ್ ಈಸ್ ಸಚ್ ಅ ವೇ ದ್ಯಾಟ್ ಇಟ್ ಕ್ಯಾನ್ ಅಸೈನ್ ದ ರ್ಯಾಂಕ್ ಇನ್ ಬಿಟ್ವೀನ್ 2 ಇಂಟೀಜರ್ಸ್. ಗೊತ್ತಿರಲಿ, ಅಂದರೆ 2 ರ್ಯಾಂಕಿನ ಮಧ್ಯೆ ನಿಮ್ಮ ಒಂದು ರ್ಯಾಂಕನ್ನು ಅಸೈನ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಯಾರದೋ 2 ಸ್ಟೂಡೆಂಟ್ಗಳ ರ್ಯಾಂಕು 1234 ಮತ್ತು 1235 ಇದ್ದುಬಿಟ್ಟಿದೆ. ಈಗ ವೆನ್ ಇಟ್ ಕಮ್ಸ್ ಟು ಅಸೈನ್ ಅ ರ್ಯಾಂಕ್ ಟು ಯು, ದ ಕಂಪ್ಯೂಟರ್ ಫೌಂಡ್ ದ್ಯಾಟ್ ಇನ್ ದ ನಾರ್ಮಲ್ ಕೋರ್ಸ್ your rank would have been after the candidate with rank number 1, 2, 3, 4 and before the candidate with rank number 1, 2, 3, 5. ಅಂದರೆ ಈಗ ಕಂಪ್ಯೂಟರ್ ಏನಾದರೂ ಕಂಪ್ಯೂಟರಿಗೆ ಅನ್ನಿಸ್ತು, ಈಗ ನಿಮ್ಮ ಈ ಒಂದು ಮಾರ್ಕ್ಸಿಗೆ ರ್ಯಾಂಕು 1, 2, 3, 4 ಆದ ಮೇಲೆ 1, 2, 3, 5ಕ್ಕಿಂತ ಮುಂಚೆ ಬರ್ತದ ಅಂತ ಆದರೆ ಏನು ಮಾಡ್ತದೆ ಕಂಪ್ಯೂಟರು? ಇಟ್ ವಿಲ್ ಪ್ಲೇಸ್ ಯುವರ್ ರ್ಯಾಂಕ್ ಬಿಟ್ವೀನ್ 1, 2, 3, 4 ಆ್ಯಂಡ್ 1, 2, 3, 5. ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು, 1234 ಮತ್ತು 1235 ಮಧ್ಯೆ ನಿಮ್ಮದು ರ್ಯಾಂಕ್ ಬರಬೇಕಿತ್ತು ಅಂದರೆ, ಅಥವಾ ಅದಾದಮೇಲೆ ಅಥವಾ ಇದಕ್ಕಿಂತ ಮುಂಚೆ ಆ ರ್ಯಾಂಕನ್ನು ಇವೆರಡರ ಮಧ್ಯೆ ಹಾಕ್ತಾರೆ. ಹೇಗೆ ಹಾಕ್ತಾರೆ ನೋಡಿ, ಕಂಪ್ಯೂಟರ್ ಏನು ಮಾಡ್ತದೆ, A to Z ಅನ್ನೋ ಒಂದು
ಇಂಟೀಜರ್ನ ಅಲ್ಫಾಬೆಟಿಕನ್ನು ತಗೊಂಡು ಹಾಕ್ತದೆ. ಒಂದು ಎಕ್ಸಾಂಪಲ್ ನೋಡಿ, ಇಫ್ ಅ ನ್ಯೂ ರ್ಯಾಂಕ್ ರಿಕ್ವೈರ್ ಟು ಅಸೈನ್ ಬಿಟ್ವೀನ್ ಟೂ ಇಂಟಿಜರ್ ರ್ಯಾಂಕ್ಸ್ in the first instance, first example ನೋಡಿ, computer assigns a division number as G55 before the previous rank. ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಸಿ 1 2 3 4 1 2 3 5 ಮಧ್ಯೆ ನಿಮಗೊಂದು ರ್ಯಾಂಕ್ ಬರಬೇಕು. ಅವಾಗ ಏನು ಮಾಡ್ತದೆ ಅದು 1 2 3 4 ಆದ ಮೇಲೆ 1 2 3 5ಕ್ಕಿಂತ ಮುಂಚೆ ಇಟ್ ವಿಲ್ ಅಸೈನ್ ಇಟ್ ಆಸ್ 1 2 3 4 G55. ಅದು ಒಂದು ಕೋಡ್, ಅದು G55. ಈಗ ಏನಾಗ್ಬಿಡ್ತು, ಈಗ 1 2 3 4 ಮತ್ತು G55ಕ್ಕಿಂತ ಮುಂಚೆ ಒಂದು ರ್ಯಾಂಕನ್ನು ಹಾಕಬೇಕಾಗಿದೆ. ನೋಡಿ, ಇಫ್ ಒನ್ ಮೋರ್ ರ್ಯಾಂಕ್ ನೀಡ್ಸ್ ಟು ಬಿ ಅಸೈನ್ ಬಿಟ್ವೀನ್ ರ್ಯಾಂಕ್ 1 2 3 4 ಆ್ಯಂಡ್ 1 2 3 4 G55, ಇನ್ನೊಬ್ರದ್ದು ಮಾರ್ಕ್ಸು ಇನ್ ಬಿಟ್ವೀನ್ ಬಂದ್ಬಿಡ್ತೀಗ. ಅವಾಗ ಏನು ಮಾಡ್ತಾರೆ, ದ ಕಂಪ್ಯೂಟರ್ ಅಸೈನ್ ದ ರ್ಯಾಂಕ್ 1 2 3 4 G44. ಕರೆಕ್ಟಾ ನೋಡಿ, ಮೊದಲು 1 2 3 4 1 2 3 5 ಮಧ್ಯೆ ರ್ಯಾಂಕ್ ಹಾಕಬೇಕಿತ್ತು 1 2 3 4 G55 ಅಂತು. ಈಗ 1 2 3 4 ಮತ್ತು 1 2 3 4 G55 ಮಧ್ಯೆ ರ್ಯಾಂಕ್ ಹಾಕಬೇಕಿತ್ತು. ಏನು ಮಾಡ್ತದದು, ಒಂದು ಲೋವರ್ ನಂಬರ್ ತೊಗೊಳ್ತದೆ, G44 ತೊಗೊಳ್ತದೆ ಈ ಸಾರಿ, G44. ಈಗ ನೋಡಿ, ಇಫ್ ಒನ್ ಮೋರ್ ರ್ಯಾಂಕ್ಸ್ ಟು ಬಿ ಅಸೈನ್ಡ್ ಬಿಟ್ವೀನ್ G55 ಆ್ಯಂಡ್ 1 2 3 5, ಈಗ G55 ಮತ್ತು 1 2 3 5 ಮಧ್ಯೆ ಹಾಕಬೇಕು ಅಂದರೆ 1 2 3 4 G55 ಆದಮೇಲೆ 1 2 3 4 G66 ಬರ್ತದೆ. ನೋಡಿ, 55ಕ್ಕಿಂತ 66 ಜಾಸ್ತಿ ಆಯ್ತು ಹೌದಾ? ಸಿ, ಇದು 44 ಯಾಕೆ ತಗೋಬೇಕು ಸರ, 43 ಯಾಕೆ ತಗೋಬಾರ್ದು, ಇವೆಲ್ಲ ಕ್ವಶನ್ಸ್ ಈಗ ನಿಮಗೆ ಬೇಡ. ಇಲ್ಲಿ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಒಂದು ರ್ಯಾಂಕ್ ಯಾವುದೇ ಕಾರಣಕ್ಕೂ ಬೇರೆ ಆಗೋದಿಲ್ಲ, ನಿಮಗೂ ಅನ್ಯಾಯ ಆಗೋದಿಲ್ಲ, ಆಲ್ರೆಡಿ ರ್ಯಾಂಕ್ ಅಸೈನ್ ಮಾಡಿರುವಂಥ ವಿದ್ಯಾರ್ಥಿಗೂ ಅನ್ಯಾಯ ಆಗದಿರೋ ಹಾಗೆ ಈ ಒಂದು ರ್ಯಾಂಕ್ ಅಸೈನ್ ಆಗ್ತದೆ. ನಿಮ್ಮ ರಿಸಲ್ಟ್ ವಿತ್ ಹೆಲ್ಡ್ ಆದರೂ ಹಿಂಗೆ ಆಗ್ತದೆ ಲೇಟರ್ ಒನ್. ಸೊ ನಿಮ್ಮ ರಿವ್ಯಾಲ್ಯೂಯೇಷನ್ ಬಂದುಬಿಟ್ಟು ಮಾರ್ಕ್ಸ್ ಚೇಂಜ್ ಆದರೂ ಕೂಡ ಲೇಟರ್ ಇದೇ ಆಗ್ತದೆ. ಸೊ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇದರ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಷನ್ ಬುಲೆಟನ್ನಲ್ಲೇ ಕೊಟ್ಟಿರುವಂಥದ್ದು. ಸೊ ಇದು ನಾನು ಕ್ರಿಯೇಟ್ ಮಾಡಿರುವಂಥದ್ದಲ್ಲ. ಕರೆಕ್ಟಾಗಿ ಇನ್ಫಾರ್ಮೇಷನ್ ಬುಲೆಟನ್ನ ಕರೆಕ್ಟಾಗಿ ಓದ್ಕೊಳ್ಳಿ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಅಂದರೆ ರಿವ್ಯಾಲ್ಯೂಯೇಷನ್ ಹಾಕಿದವರು ವರಿ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ನಿಮ್ಮ ಕೌನ್ಸಿಲಿಂಗ್ಗಿಂತ ಮುಂಚೆ ನಿಮಗೊಂದು ಹೊಸ ರ್ಯಾಂಕನ್ನು ಕೊಟ್ಟೇ ಕೊಡ್ತಾರೆ. ಆ ರ್ಯಾಂಕ್ ನಿಮಗೆ ಎಲ್ಲಿ ರ್ಯಾಂಕ್ ಬರಬೇಕಿತ್ತು ಅಲ್ಲೇ ಬರ್ತದ ಅನ್ನೋದು ಗೊತ್ತಿರಲಿ. ರೈಟ್? ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.